ಸಿಂಹರಾಶಿ ರಾಜಕಾರಣಿಗಳಿಗೆ, ರಾಜಕೀಯದಲ್ಲಿ ಇರತಕ್ಕಂಥವರಿಗೆ ತಮ್ಮ ಬಗ್ಗೆ ಇಲ್ಲ ಸಲ್ಲದ ಟೀಕೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಆ ಟೀಕೆಗಳನ್ನು ಎದುರಿಸುವಲ್ಲಿ ನೀವು ಸಮರ್ಥರಾಗಿ ಉಳ್ಕೊಳ್ತೀರಾ ಅನ್ನುವಂಥದ್ದು ಅನುಮಾನಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು. ಆದಾಯ ಸೀಮಿತವಾದಂತಹ ರೀತಿಯಲ್ಲಿ ಇರುತ್ತೆ. ನೀವು ಅಂದುಕೊಂಡಷ್ಟರ ಮಟ್ಟಿಗೆ ಆದಾಯ ನಿಮ್ಮ ಕೈ ಸೇರುತ್ತೆ ಅನ್ನುವಂಥದ್ದು ಸುಳ್ಳಾಗಬಹುದು. ಅಧಿಕಾರ ಅಥವಾ ಹಕ್ಕನ್ನು ಸಮರ್ಪಕವಾಗಿ ಚಲಾಯಿಸಬೇಕು, ಯೋಗ್ಯವಾದಂತಹ ರೀತಿಯಲ್ಲಿ ಚಲಾಯಿಸಬೇಕು. ಆಗ ಮಾತ್ರ ಅದರಿಂದ ಕೆಲಸವೂ ಆಗತ್ತೆ, ನಿಮ್ಮ ಗೌರವವೂ ಕೂಡ ನೀವು ಕಾಪಾಡಿಕೊಳ್ಳುವುದರಲ್ಲಿ ಯಶಸ್ಸನ್ನು ಹೊಂದಬಹುದು. ನಿಮ್ಮ ಗೌರವವೂ ಕೂಡ ಹಾಗೆ ಉಳಿಯುವಂಥದ್ದಾಗತ್ತೆ. ನಿಮ್ಮ ಮನದಾಳದ ಮಾತೇನಿದೆ ಅದು ಬೇರೆಯವರಿಗೆ ಸ್ಫೂರ್ತಿಯಾಗುತ್ತೆ. ಹಾಗಾಗಿ ಬೇರೆಯವರನ್ನು ಎಚ್ಚರಿಸ್ತಕ್ಕಂತಹ, ಸಮಾಜವನ್ನು ಎಚ್ಚರಿಸ್ತಕ್ಕಂತಹ ಮಾತುಗಳು ನಿಮ್ಮ ಬಾಯಿಂದ ಬರಲಿ ಅಂತಕ್ಕಂತಹ ಆಶಯ. ಅಂದುಕೊಂಡಂತಹ ಕೆಲಸವನ್ನು ಸಾಧನೆ ಮಾಡಿ ಹೆಮ್ಮೆ ಪಡ್ತೀರಿ. ಅದು ದೊಡ್ಡದಾದಂತಹ ಗುರಿ ಅನ್ನುವಂಥದ್ದು ನಿಮಗೆ ಅನಿಸಿರುತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಇರಲಿ. ನಿಮಗೆ ಉತ್ತಮವಾದಂತಹ ಮಾರ್ಗದರ್ಶನಕ್ಕೆ ಆ ಗುರುಗಳು ದಾರಿಯನ್ನು ತೋರಿಸಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಸ್ವಾರ್ಥಪರವಾದಂತಹ ಬುದ್ಧಿಯಿಂದ ಸಮಾಜದಲ್ಲಿ ಒಂದಷ್ಟು ಹೆಸರನ್ನು ಹಾಳು ಮಾಡಿಕೊಂಡಿರ್ತೀರಿ. ನೀವು ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಜನ ನಿಮ್ಮ ವಿರುದ್ಧವಾಗಿಯೇ ಮಾತಾಡ್ತಾರೆ. ಏನಾದರೂ ಸಾಧನೆಯನ್ನು ಮಾಡ್ತಕ್ಕಂತಹ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ತಪ್ಪನ್ನು ಕಂಡುಹಿಡಿತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಸ್ವಭಾವದಿಂದ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಅದು ನಿಮಗೇ ಕ್ಷೇಮ, ಬೇರೆ ಯಾರಿಗೂ ಅದರಿಂದ ಏನೂ ಲಾಭ ಇಲ್ಲ. ನಿಮ್ಮ ಸ್ವಭಾವವನ್ನು ನೀವು ಧನಾತ್ಮಕವಾಗಿ ಬದಲಾವಣೆ ಮಾಡಿಕೊಡಿ. ಸಮಾಜದ ಜನರ ಜೊತೆಯಲ್ಲಿ ಬೆರೆತು ಅವರ ಕಷ್ಟ ಸುಖಗಳನ್ನು ಆಲೋಚನೆ ಮಾಡಿದಾಗ ನಾನು ಯಾವ ರೀತಿ ಬದಲಾಗಬೇಕು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದು ನೀವು ಬದಲಾದರೆ ಆಗ ಸಾರ್ಥಕವಾದೀತು. ನಿಮ್ಮ ತಾಳ್ಮೆಯ ಪರೀಕ್ಷೆ ನಡೆಯುವಂತಹ ಸಮಯ. ಮಕ್ಕಳು ಅನುಚಿತವಾಗಿ ವರ್ತಿಸಬಹುದು, ನೀವು ಹೇಳಿದ್ದನ್ನು ಕೇಳದೇ ಇರಬಹುದು, ನಿಮ್ಮ ಮಾತಿಗೆ ಬೆಲೆ ಸಿಕ್ಕದೇ ಇರಬಹುದು. ಇವೆಲ್ಲವನ್ನು ಗಮನಿಸ್ಕೊಳ್ಳಿ. ನೀವು ಯಾರನ್ನು ನಂಬಿರ್ತೀರಿ ಅವರ ಸಹಕಾರ ನಿಮಗೆ ಪರಿಪೂರ್ಣವಾಗಿ ಸಿಕ್ಕೋದಿಲ್ಲ. ಅದನ್ನೂ ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಕರ್ತವ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ, ಪ್ರಾಮಾಣಿಕತೆ ಇರಲಿ, ಆಗ ಯಶಸ್ಸನ್ನು ಗಳಿಸ್ತೀರಿ. ಅದರಲ್ಲಿ ಯಾವ ಸಂಶಯವೂ ಕೂಡ ಬೇಡ. ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವ್ಯಾವಹಾರಿಕವಾಗಿ ತುಂಬ ಗಂಭೀರವಾಗಿರ್ತೀರಿ. ಅದು ನಿಮಗೆ ಲಾಭಕ್ಕೆ ಕಾರಣವಾಗ್ತಕ್ಕಂಥದ್ದು. ಮಕ್ಕಳಿಗೆ ವಿಶೇಷವಾಗಿ ಉಡುಗೊರೆಯನ್ನು ಕೊಡಬಹುದು, ಅದಕ್ಕೆ ಅವಕಾಶ ಇದೆ. ಯೋಜನೆಯಂತೆ ಎಲ್ಲ ಕೆಲಸಗಳು ಆಗತ್ತೆ. ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀರೋ ಆ ಪ್ಲಾನ್ ಪ್ರಕಾರನೇ ಎಲ್ಲ ಕೆಲಸಗಳು ಕೂಡ ನಡೀತಕ್ಕಂತಹ ದಿವಸ. ಸಹೋದ್ಯೋಗಿಗಳು ಅಂದರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಸಹಾಯವನ್ನು, ಸಹಕಾರವನ್ನು ಮಾಡ್ತಾರೆ. ಅದರಿಂದ ನಿಮ್ಮ ವೈಯಕ್ತಿಕವಾದ ಒಂದಷ್ಟು ಕೆಲಸಗಳು ಮುಂಚೂಣಿಗೆ ಬರತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳಬೇಕು. ಪ್ರಾಮಾಣಿಕತೆ ಎನ್ನುವಂಥದ್ದು ನಿಮಗೆ ಹೆಸರನ್ನು ತರುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಕರ್ತವ್ಯ ಪ್ರಜ್ಞೆ, ಕರ್ಮನಿಷ್ಠೆ, ಶ್ರದ್ಧೆ, ಭಕ್ತಿ ಇವೆಲ್ಲವೂ ಕೂಡ ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸಾಂಸಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯನ್ನು ಗಮನಿಸಬೇಕಾಗತ್ತೆ, ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ, ಹೊಂದಾಣಿಕೆಯಿಂದ ಇರಬೇಕಾಗತ್ತೆ. ಆಗ ಮಾತ್ರ ಎಲ್ಲವೂ ಕೂಡ ದೊರಕಿದ ಅನುಭವ ನಿಮಗೆ ಆಗುವಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಮಂತ್ರವನ್ನು 9 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಎಲ್ಲೂ ತೋರಿಸ್ಲಿಕ್ಕೆ ಹೋಗಬೇಡಿ. ಜನ ಏನು ಬೇಕಾದರೂ ಮಾತಾಡಿಕೊಳ್ಳಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ಸಾಕೇ ಹೊರತು ಎಲ್ಲರಿಗೂ ಅದನ್ನು ಪ್ರಚಾರ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಬಂಧುಗಳಲ್ಲಿ ಹೆಚ್ಚಿನ ಹೆಸರನ್ನು ಮಾಡೋದಕ್ಕೆ, ಖ್ಯಾತಿಯನ್ನು ಗಳಿಸಲಿಕ್ಕೆ ನಿಮಗೆ ಅವಕಾಶ ಇದೆ. ಮಾನಸಿಕವಾದಂತಹ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕುತ್ತೆ. ಮನಸ್ಸಿನಲ್ಲಿ ಆಲೋಚನೆ ಮಾಡಿ 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 ಇಷ್ಟು ದಿವಸ ಯಾವ ವಿಷಯದಲ್ಲಿ ನೀವು ಒತ್ತಡಕ್ಕೆ ಒಳಗಾಗಿದ್ರೋ ಅದರಿಂದ ಹೊರಬರಲಿಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದು. ಯೋಜನೆಗಳನ್ನು ಕಾರ್ಯಗತ ಮಾಡೋಕ್ಕಾಗೋದಿಲ್ಲ.
ಬರೀ ಯೋಜನೆಗಳು, ಪ್ಲಾನ್ ಮಾತ್ರ ಅಷ್ಟೇ. ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದಿದೆಯಲ್ಲ, ಅದು ನಿಮ್ಮಿಂದ ಕಷ್ಟವಾಗ್ತಕ್ಕಂಥದ್ದಾಗತ್ತೆ. ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತೆ. ಅಂದರೆ ನನ್ನ ಕೈಲಾದಷ್ಟು ಸಹಾಯವನ್ನು ಯಾರಿಗಾದರೂ ಮಾಡಿ ನಾನು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ತಲುಪ್ತೀರಿ. ಮಾನಸಿಕವಾದಂತಹ ದೃಢತೆ ಇರಬೇಕು. ಏನಾದರೂ ಒಳ್ಳೆಯದನ್ನು ಮಾಡ್ತೀನಿ ಅನ್ನೋದಾದರೆ ಆ ಕೆಲಸವನ್ನು ಈ ಕ್ಷಣವೇ ಮಾಡಿ ಮುಗಿಸ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಬೇಕು ಅನ್ನುವಂಥದ್ದು. ಮನಸ್ಸು ಬದಲಾಯಿತು ಅಂತಂದರೆ ನಿಮ್ಮ ಆಲೋಚನೆಗಳು ಹೋಯಿತು ಅನ್ನುವಂತಹ ಅರ್ಥವಾಗತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪಿಣಿಯಾದಂತಹ ದುರ್ಗಾ ಪರಮೇಶ್ವರಿ ನಿಮ್ಮ ಎಲ್ಲ ದುರಿತಗಳನ್ನು ದೂರ ಮಾಡಲಿ, ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ.